ಸ್ನೇಹಿತರೆ ನಮಸ್ಕಾರ. ಒಂದು ಮಾತಿದೆ, ಅವಮಾನ ಆದಲ್ಲೇ ಯಾವತ್ತೂ ಕೂಡ ಸಮ್ಮಾನಗಳು ಆಗಬೇಕು ಅಂತೇಳಿ ಅಥವಾ ಗೌರವಗಳು ಸಿಗಬೇಕು ಅಂತೇಳಿ. ಈ ಮಾತು ಹನುಮಂತನ ಬಾಳಿನಲ್ಲಿ ಈಗ ನಿಜವಾಗಿದೆ. ಎಲ್ಲಿ ಯಾರಿಂದ ಅವಮಾನ ಆಗಿತ್ತೋ ಅದೇ ವ್ಯಕ್ತಿಯಿಂದ ಈಗ ಮತ್ತೆ ಸಮ್ಮಾನ ಆಗಿದೆ ಮತ್ತು ಗೌರವ ಕೂಡ ಹೆಚ್ಚಳವಾಗಿದೆ. ಆ ಮೂಲಕ ಆ ವ್ಯಕ್ತಿ ಯಾರು ಒಂದು ರೀತಿಯಲ್ಲಿ ಹನುಮನನ್ನು ಅವಮಾನ ಮಾಡಿದ್ರು ನೋಡಿ, ಅದೇ ವ್ಯಕ್ತಿ ಈಗ ದಿಗ್ಭ್ರಮೆಯಿಂದ ನೋಡುವಂತಾಗಿದೆ. ಜೊತೆಗೆ ಬಿಗ್ ಬಾಸ್ನ ಒಳಗಡೆ ಇರುವಂಥ ಸ್ಪರ್ಧಿಗಳು ನಾನು ಹನುಮಂತನ ಬೆನ್ನಿಗಿದ್ದೇನೆ ಅನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ಹೊರಗಡೆ ಕೋಟ್ಯಾಂತರ ಅಭಿಮಾನಿಗಳು, ಕೋಟ್ಯಾಂತರ ಕನ್ನಡಿಗರು ಹನುಮಂತನ ಬೆನ್ನಿಗೆ ನಿಂತಿದ್ದಾರೆ. ಈ ಮೂಲಕ ಎಲ್ಲಿ ಅವಮಾನ ಆಗಿತ್ತೋ ಅಲ್ಲೇ ಈಗ ಇದೇ ಹನುಮಂತನಿಗೆ ಸಮ್ಮಾನ ಆಗಿದೆ. ಹಾಗಂದ ಮಾತ್ರಕ್ಕೆ ಇಲ್ಲಿ ಎಲ್ಲವೂ ಕೂಡ ನಾವು ಅಂದುಕೊಂಡಂತೆ ನಡೆಯುತ್ತಾ? ಖಂಡಿತವಾಗ್ಲೂ ಇಲ್ಲ. ಬಟ್ ಅದಕ್ಕೂ ಕೂಡ ಹನುಮಂತ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿದೆ. ಯಾಕೆ, ಏನಾಗ್ತಿದೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕನ್ನಡದ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 11 ಇನ್ನೇನು 2-3 ವಾರಗಳ ಆಟ ಬಾಕಿ ಉಳಿಸ್ಕೊಂಡಿದೆ. ಗ್ರ್ಯಾಂಡ್ ಫಿನಾಲೆಗೆ ಇನ್ನೇನು ಹತ್ತಿರವಾಗ್ತಿದೆ. ಬಿಗ್ ಬಾಸ್ ಶುರುವಾಗಿ 4ನೇ ವಾರಕ್ಕೆ ಅಚ್ಚರಿಯ ರೀತಿಯಲ್ಲಿ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಎಂಟ್ರಿಯನ್ನು ಕೊಟ್ಟಿದ್ದಂಥ ಹನುಮಂತ ಇವತ್ತಿಗೆ ಉಳಿದಂಥ ಸ್ಪರ್ಧಿಗಳಿಗಿಂತಲೂ ಕೂಡ ಸ್ಟ್ರಾಂಗ್ ಆಗಿ ನಿಂತಿದ್ದಾನೆ. ಎಂಟ್ರಿ ಕೊಟ್ಟಂಥ ದಿನದಿಂದನೂ ಕೂಡ ಇಂದಿನವರೆಗೂ ಹನುಮಂತ ವೀಕ್ಷಕರಿಗೆ ಒಂದು ರೀತಿಯಾದಂಥ ಮನೋರಂಜನೆಯನ್ನು ಕೊಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾನೆ. ಕೆಲವು ಕಡೆ ಕುಗ್ಗಿದ್ರು, ಕೆಲವು ಕಡೆ ಹಿಗ್ಗಿದ್ರು ಕೂಡ ಒಂದು ಆಟದ ಶೈಲಿಯನ್ನು ಬಿಡದಂಥ ಹನುಮಂತ ತನ್ನ ಆಟವನ್ನು ತಾನು ಆಡ್ಕೊಂಡು ಹೋಗಿದ್ದಾನೆ. ಮೊನ್ನೆಯ ಸಂಚಿಕೆಯಲ್ಲಿ ಮನೆ ಮಂದಿಯೆಲ್ಲ ಸೇರಿಕೊಂಡು ಹನುಮಂತನಿಗೆ ಕಳಪೆ ಕೊಟ್ಟು ಜೈಲಿಗೂ ಕೂಡ ಕಳಿಸಿದರು. ಅದಕ್ಕೂ ಹಿಂದಿನ ವಾರ ಅಂದರೆ ಕಳೆದ ಶನಿವಾರ ಈ ಸುದೀಪ್ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಇದೇ ಹನುಮಂತನಿಗೆ ಗಾಂಚಲಿ ತೋರಿಸಬಾರ್ದು ಅನ್ನುವಂತಹ ಪದವನ್ನು ಬಳಕೆ ಮಾಡಿದರು. ಇದಾದ ಬಳಿಕ ಹನುಮಂತನಿಗೆ ಬೆಂಬಲ ಹೆಚ್ಚಾಯಿತು. ಹನುಮಂತನಿಗೆ ಬೆಂಬಲ ನೀಡೋರ ಸಂಖ್ಯೆಯೂ ಕೂಡ ಹೆಚ್ಚಳವಾಯಿತು. ಇದು ಸುದೀಪ್ಗೂ ಕೂಡ ಅರ್ಥವಾಯಿತು. ಹೀಗಾಗಿ ಈ ವಾರ ಇಂಡೈರೆಕ್ಟ್ಲಿ ಸುದೀಪ್ ಅವರು ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. ಜೊತೆಗೆ ಹನುಮಂತನ ಸುದ್ದಿಗೆ ಹೋಗಿದ್ದಕ್ಕೆ ಒಂದು ರೀತಿಯಲ್ಲಿ ಒಂದು ಕ್ಷಮೆ ಯಾಚಿಸುವ ರೀತಿಯಲ್ಲೇ ಅಥವಾ ಒಂದು ಕ್ಲಾರಿಟಿಯನ್ನು ಕೊಡುವ ರೀತಿಯಲ್ಲೇ ಮಾತನಾಡಿದ್ದಾರೆ. ಈಗ ಹನುಮಂತನಿಗೆ ಎಲ್ಲ ಅವಮಾನ ಆಯಿತು ನೋಡಿ, ಅಲ್ಲೇ ಒಂದು ರೀತಿಯಾದಂಥ ಗೌರವ ಕೂಡ ಸಿಕ್ತು ಅಂತೇಳಿ ಆಯಿತು. ಇನ್ನು ಹನುಮಂತನಿಗೆ ಯಾರೆಲ್ಲ ಕಳಪೆಯನ್ನು ಕೊಟ್ಟಿದ್ರು ನೋಡಿ, ಅವರೂ ಕೂಡ ಈಗ ದಿಗ್ಭ್ರಮೆಯಿಂದ ನೋಡುವಂಥ ಪರಿಸ್ಥಿತಿ ಎದುರಾಗಿದೆ. ಅದಕ್ಕೆ ಕಾರಣವೂ ಕೂಡ ಇದೆ. ಅಂದರೆ ಯಾರು ಕಳೆದ ವಾರ ಹನುಮಂತನಿಗೆ ಕಳಪೆ ಕೊಟ್ಟಿದ್ರು ನೋಡಿ, ಅವರೇ ಈಗ ಹನುಮಂತನಿಗೆ ಸ್ಟಾರ್ ಕೊಟ್ಟಿದ್ದಾರೆ, ಗೋಲ್ಡ್ ಸ್ಟಾರ್ ಕೊಟ್ಟಿದ್ದಾರೆ. ಈ ಮೂಲಕ ಹನುಮಂತ ನಮ್ಮ ಹೃದಯವನ್ನು ಗೆದ್ದಿದ್ದಾನೆ ಮತ್ತು ಹನುಮಂತ ಆಟದಲ್ಲಿ ಎಲ್ಲೂ ಕೂಡ ಬದಲಾವಣೆಯನ್ನೇ ಮಾಡಿಕೊಂಡಿಲ್ಲ. ಅವತ್ತು ಹೇಗಿದ್ನೋ ಇವತ್ತಿಗೂ ಕೂಡ ಅದೇ ರೀತಿ ಇದ್ದಾನೆ. ಒಂದು ರೀತಿಯಲ್ಲಿ ಗೋಲ್ಡನ್ ಸ್ಟಾರ್ ಈತ ಅನ್ನುವಂಥನ್ನು ಉಳಿದ ಸ್ಪರ್ಧಿಗಳು ಹೇಳಿದ್ದಾರೆ. ಜೊತೆಗೆ ಹನುಮಂತ ಬಂದಾಗ ಹೇಗಿದ್ನೋ ಈಗಲೂ ಹಾಗೇ ಇದ್ದಾನೆ ಅಂತೇಳ್ಬಿಟ್ಟು ಹೊಗಳಿಯೂ ಕೂಡ ಸ್ಟಾರ್ ಪಟ್ಟಕ್ಕೆ ಕರ್ಕೊಂಡೋಗಿ ಕೂರಿಸಿದ್ದಾರೆ. ಅಲ್ಲದೆ ಶನಿವಾರದ ಎಪಿಸೋಡ್ನಲ್ಲಿ ಗೆಲ್ಲಲೇಬೇಕು ಒಳ್ಳೆತನ ಅಂತೇಳಿ ಹೇಳಿಬಿಟ್ಟು ಒಂದು ಲೈನನ್ನು ಹೇಳಿದರು. ಅದನ್ನು ವೀಕ್ಷಕರು ಹನುಮಂತನಿಗೆ ಅರ್ಪಣೆಯನ್ನು ಮಾಡಿದ್ದಾರೆ. ಯಾಕಂದರೆ ವೀಕ್ಷಕರ ಪ್ರಕಾರ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಒಬ್ಬನೇ ಪ್ರಾಮಾಣಿಕವಾಗಿ ಆಡ್ತಾ ಇರೋದು, ಯಾರ ಮೇಲೂ ಕೂಡ ಡಿಪೆಂಡ್ ಆಗಿದೆ. ತನಗೆ ಅರ್ಥವಾಗಿದ್ದ ಹಾಗೆ ಆಟ ಆಡ್ತಾ ಇದ್ದಾನೆ. ಜೊತೆಗೆ ಎಲ್ರಿಗೂ ಕೂಡ ಮನೋರಂಜನೆಯನ್ನು ಕೂಡ ಕೊಡ್ತಿದ್ದಾನೆ. ಹೀಗಾಗಿ ಕೊನೆಯಲ್ಲಿ ಗೆಲ್ಲೋದು ಒಳ್ಳೆತನ ಅಂತೇಳಿ ಹೇಳಿದ್ದಾರೆ. ಇನ್ನು ಹನುಮಂತನಿಗೆ ಇತರ ಸ್ಪರ್ಧಿಗಳು ಸ್ಟಾರ್ಗಳನ್ನು ಕೊಟ್ಟಂತಹ ಫೋಟೋವನ್ನು ಕೂಡ ಶೇರ್ ಮಾಡಿಕೊಂಡು ಖುಷಿಯನ್ನು ವ್ಯಕ್ತಪಡಿಸ್ತಿದ್ದಾರೆ ಯಾರು ಹನುಮಂತನ ಅಭಿಮಾನಿಗಳು. ಇದೆಲ್ಲದರ ನಡುವೆ ಒಂದು ಅನುಮಾನನೂ ಕೂಡ ಇತ್ತೀಚೆಗೆ ಮೂಡೋದಕ್ಕೆ ಶುರುವಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಇವತ್ತಿಗೆ ವಿನ್ನರ್ ಅಂತೇಳ್ಬಿಟ್ಟು ನಾವೆಲ್ಲರೂ ಕೂಡ ಕನ್ಸಿಡರ್ ಮಾಡಿದ್ವಿ. ಈ ಬಾರಿಯ ಟ್ರೋಫಿ ಬಹುತೇಕ ಹನುಮಂತನಿಗೆ ಅಂತೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ವಿ. ಬಟ್ ಇಲ್ಲ, ಈ ಬಾರಿ ಏನೋ ಒಂದು ಟ್ವಿಸ್ಟ್ ಕಾದಿದೆ ಅನ್ನೋದು ಸ್ಪಷ್ಟ. ಈ ಹಿಂದಿನ ಸೀಸನ್ಗಳನ್ನು ಗಮನಿಸಿದ್ರೆ ಅಲ್ಲೂ ಕೂಡ ಹಾಗೆ ಆಗಿದೆ. ವೀಕ್ಷಕರು ಯಾರಿಗೆ ಟ್ರೋಫಿ ಸಿಗ್ಬೋದು ಅಂತೇಳಿ ಅಂದ್ಕೊಂಡು ಲೆಕ್ಕಾಚಾರವನ್ನು ಹಾಕ್ಕೊಂಡಿರ್ತಾರೋ ಅವರಿಗೆ ಟ್ರೋಫಿ ಸಿಗದೆ ಮತ್ತೊಬ್ಬರಿಗೆ ಕೊಡುವಂಥದ್ದು ಕಾಮನ್. ಇಲ್ಲೂ ಕೂಡ ಹಾಗೆ ಆಗ್ತದೆ ಅನ್ನೋದ್ರಲ್ಲೂ ಕೂಡ ಡೌಟ್ ಇಲ್ಲ. ಈಗ ಹನುಮಂತನಿಗೆ ಟ್ರೋಫಿ ಸಿಗುತ್ತೆ, ಹನುಮಂತನ ಟ್ರೋಫಿಯನ್ನು ಪಡೆಯೋದು ಅಂತೇಳ್ಬಿಟ್ಟು ನೀವು ಎಲ್ಲರೂ ಕೂಡ ಲೆಕ್ಕಾಚಾರವನ್ನು ಹಾಕ್ಕೊಂಡು ಆರಾಮಾಗಿ ಕೂತಿದ್ರೆ ಅಲ್ಲಿ ಟ್ರೋಫಿ ಬೇರೊಬ್ಬರ ಪಾಲಾಗುತ್ತೆ ಅನ್ನುವಂತಹ ಮುನ್ಸೂಚನೆ ಸ್ಪಷ್ಟವಾಗಿ ಸಿಗ್ತಾ ಇದೆ. ಕೆಲವೊಂದು ವಿಚಾರಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಅಥವಾ ಕೆಲವೊಂದು ಸನ್ನಿವೇಶಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಇಂಥದ್ದೊಂದು ಬದಲಾವಣೆ ಆಗೋದು ಖಚಿತ. ಹನುಮಂತನಿಗೆ ಟ್ರೋಫಿ ತಪ್ಪೋದು ಕೂಡ ನಿಶ್ಚಿತ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ, ಅನುಮಾನಗಳು ವ್ಯಕ್ತವಾಗ್ತಿದ್ದಾವೆ. ಆದರೆ ಹನುಮಂತ ಟ್ರೋಫಿಗೋಸ್ಕರ ಬಿಗ್ ಬಾಸ್ ಮನೆಗೆ ಬಂದಿಲ್ಲ ಅನ್ನೋದನ್ನು ಸಾಕಷ್ಟು ಸಲ ಹೇಳಿದ್ದಾನೆ. ತನ್ನ ಆಟವನ್ನು ತಾನು ಆಡಬೇಕು, ಅಷ್ಟಕ್ಕೋಸ್ಕರ ಆಡ್ತಿದ್ದೇನೆ ಹೊರತು ನಾನು ಇದೇ ಉದ್ದೇಶ ಹಾಗೆ ಹೀಗೆ ಯಾವುದೂ ಕೂಡ ತಲೆಯಲ್ಲಿ ಇಲ್ಲ ಅನ್ನೋದನ್ನು ಹನುಮಂತ ಸಾಕಷ್ಟು ಸಲ ಸಾರಿದ್ದಾನೆ. ಈಗಲೂ ಕೂಡ ಅದೇ ವಿಚಾರವನ್ನು ಹೇಳ್ತಿದ್ದಾನೆ. ಟ್ರೋಫಿ ಬಂದರೆ ಸಂತೋಷ, ಬಾರದೇ ಇದ್ದರೆ ಅದಕ್ಕೂ ಕೂಡ ಏನು ಬೇಸರ ಇಲ್ಲ ಅನ್ನೋದನ್ನು ಕೂಡ ಹೇಳ್ತೇನೆ. ತನ್ನ ಆಟವನ್ನು ತಾನು ಆಡಬೇಕು, ಅದನ್ನು ಪ್ರಾಮಾಣಿಕವಾಗಿ ನಾನು ಆಡ್ಕೊಂಡು ಹೋಗ್ತೀನಿ. ಯಾರ ಮರ್ಜಿಗೂ ಕೂಡ ಒಳಗಾಗಿದೆ
ಯಾರ ಒತ್ತಡಕ್ಕೂ ಕೂಡ ಒಳಗಾಗದೆ, ಯಾರ ಮಾತಿಗೂ ಕೂಡ ತಲೆ ಬಾಗದೆ ನನ್ನ ಆಟವನ್ನು ನಾನು ಆಡ್ಕೊಂಡು ಹೋಗ್ತೇನೆ ಅನ್ನುವಂಥ ಮಾತನ್ನು ಹನುಮಂತ ಈ ಹಿಂದೆಯೂ ಕೂಡ ಹೇಳಿದ್ದಾನೆ, ಈಗಲೂ ಕೂಡ ಹೇಳ್ತಾ ಇದ್ದಾನೆ, ಮುಂದೆಯೂ ಕೂಡ ಇದನ್ನೇ ಹೇಳ್ತಾನೆ ಅನ್ನೋದು ಒಂದು ನಂಬಿಕೆ. ಹೀಗಿರುವಾಗ ಹನುಮಂತನ ಆಟದ ಶೈಲಿಯು ಕೂಡ ದಿನದಿಂದ ದಿನಕ್ಕೆ ಬದಲಾವಣೆಯನ್ನು ಕಾಣ್ತಿದೆ. ಹೊಸ ಹೊಸ ದಿಕ್ಕಿನತ್ರ, ಹೊಸ ಹೊಸ ಆಯಾಮದತ್ತ ಈ ಆಟ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಇನ್ನು ಹನುಮಂತನ ಆಟದ ಬಗ್ಗೆ ಸಾಕಷ್ಟು ಜನ ಅಭಿಮಾನಿಗಳೇ ಹೊಂದಿದ್ದಾರೆ. ಹನುಮಂತನೇ ಸಾಟಿ ಅನ್ನೋದನ್ನು ಕೂಡ ಸಾಕಷ್ಟು ಜನ ಹೇಳ್ತಾರೆ. ಹನುಮಂತ ಬಂದಿದ್ದು ವೈಲ್ಡ್ ಕಾರ್ಡ್ ಸ್ಪರ್ಧೆಯಾಗಿ ಆದರೂ ಕೂಡ ಇವತ್ತಿಗೆ ಹನುಮಂತ ಇರುವಂಥ ರೀತಿ ಬಹುತೇಕ ಅಚ್ಚರಿ ಮೂಡಿಸುವಂತಿದೆ. ಒಬ್ಬ ಹಳ್ಳಿಯ ಮುಗ್ಧತನ ಆತನ ಮನಸ್ಸಿನಲ್ಲಿ ಅಥವಾ ಆತನ ವ್ಯಕ್ತಿತ್ವದಲ್ಲಿ ಇವತ್ತಿಗೂ ಕೂಡ ಅದೇ ರೀತಿ ಕಾಣಿಸ್ತಿದೆ. ಹನುಮಂತನಿಗೆ ಸಿಕ್ಕಷ್ಟು ಜನಬೆಂಬಲ ಮತ್ತಾರಿಗೂ ಕೂಡ ಸಿಗಲಿಲ್ಲ ಅನ್ನೋದು ಕೂಡ ಸತ್ಯ. ಅಷ್ಟು ಮಾತ್ರವಲ್ಲ, ಇತ್ತೀಚೆಗೆ ಬಂದಂಥ ರಜತ್ ಕೂಡ ಬಿಗ್ ಬಾಸ್ ಮನೆಯಲ್ಲೇ ಕಮಾಲನ್ನು ಮಾಡ್ತಾ ಇದ್ರೂ ಕೂಡ ಹನುಮಂತನ ವಿಚಾರಕ್ಕೆ ಯಾರೂ ಕೂಡ ಹೋಗೋದಕ್ಕೆ ಸಿದ್ಧವಾಗಿಲ್ಲ. ರಜತ್ಗಿರ್ಬೋದು ಅಥವಾ ಚೈತ್ರಗಿರ್ಬೋದು, ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಬಟ್ಟೆ ಸುತ್ತಿ ಹೊಡೆಯುವಂಥ ಹನುಮಂತ ತನ್ನ ಆಟದ ಶೈಲಿಯನ್ನು ಯಾರಿಗೂ ಕೂಡ ಬಿಟ್ಟು ಕೊಟ್ಟಿಲ್ಲ ಅನ್ನೋದು ಕೂಡ ಸತ್ಯ. ಈಗ ದೋಸ್ತ ಅಂತ ಹೇಳಿಬಿಟ್ಟು ಕೆಲವೊಂದು ವಿಚಾರಗಳ ಬಗ್ಗೆ ಆತ ಮಾತನಾಡ್ತಾನೆ. ಯಾರಿಗೆ? ಧನರಾಜ್ ವಿಚಾರವಾಗಿ. ಧನರಾಜನ್ನು ಕೂಡ ಆತ ಕೆಲವು ಸಲ ಬಿಟ್ಟಿಲ್ಲ. ಧನರಾಜ್ ತಪ್ಪು ಮಾಡಿದಾಗಲೂ ಕೂಡ ಧನರಾಜ್ ತಪ್ಪು ಮಾಡಿದ್ದಾನೆ ಅನ್ನುವಂಥ ವಿಚಾರವನ್ನು ಹೇಳಿದ್ದಾನೆ. ಇವನ್ ಗೋಲ್ಡ್ ಸುರೇಶ್ ತಪ್ಪು ಮಾಡಿದಾಗಲೂ ಕೂಡ ಗೋಲ್ಡ್ ಸುರೇಶನ್ನು ಕೂಡ ಮಾವ ಅಂತಲೇ ನಾಮಿನೇಟ್ ಮಾಡಿದ್ದಾನೆ, ಶಾಕ್ ಕೊಟ್ಟಿದ್ದಾನೆ. ಇದೇ ರೀತಿ ಇನ್ನು ಈ ವಾರವೂ ಕೂಡ ಹನುಮಂತ ರಜತ್ಗೂ ಕೂಡ ಇದೇ ರೀತಿಯಾದಂತಹ ಖಡಕ್ಕಾದಂಥ ಉತ್ತರವನ್ನು ಕೊಟ್ಟಿದ್ದಾನೆ. ರಜತ್ ಆಟದಲ್ಲಿ ಚಾಣಕ್ಯ, ಎರಡನೇ ಮಾತೇ ಇಲ್ಲ. ಆದರೆ ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟರೆ ಅದು ನಿಮ್ಮನ್ನು ಒಂದು ರೀತಿಯಲ್ಲಿ ಸುಟ್ಟು ಬಿಡುತ್ತೆ ಅನ್ನೋದನ್ನು ಕೂಡ ಹಾಡಿನ ಮೂಲಕ ರಜತ್ಗೆ ಹೇಳಿದ್ದಾನೆ. ಇನ್ನು ಚೈತ್ರ ಅವರು ಕೂಡ ವ್ಯಂಗ್ಯಕ್ಕೂ ಅಪಹಾಸ್ಯಕ್ಕೂ ವ್ಯತ್ಯಾಸ ಇದೆ ಅಂತೇಳಿ ಕೂಡ ಇದೇ ರಜತ್ ಬಗ್ಗೆ ಹೇಳಿದರು. ಹೀಗಾಗಿ ಇಲ್ಲಿ ಹನುಮಂತನ ಮಾತುಗಳನ್ನು ಎಲ್ಲರೂ ಕೂಡ ಒಪ್ಪಿದಂತಾಗಿದೆ. ಜೊತೆಗೆ ಬಿಗ್ ಬಾಸ್ ಮನೆಯ ಕಪ್ಪನ್ನು ಗೆಲ್ಲೋರು ಯಾರು ಅನ್ನೋಂಥ ಕುತೂಹಲ ದಿನಕ್ಕೆ ಹೆಚ್ಚಾಗ್ತಿರುವಂಥ ಸಂದರ್ಭದಲ್ಲಿ ಹನುಮಂತನ ಆಟದ ಶೈಲಿಯೂ ಕೂಡ ಬದಲಾಗ್ತಾ ಇದೆ. ಬಿಗ್ ಬಾಸ್ ಸೀಸನ್ 11 ಒಂದು ರೀತಿಯಲ್ಲಿ ವಿಶೇಷವಾಗಿತ್ತು. ಮನೆಗೆ 17 ಮಂದಿ ಕಾಲಿಟ್ಟರು. ಬಳಿಕ 3 ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟರು. ಅದರಲ್ಲಿ ಬಹುತೇಕ ಎಲ್ಲರೂ ಕೂಡ ಈಗ ಔಟ್ ಆಗಿದ್ದಾರೆ. 9 ಜನ ಉಳ್ಕೊಂಡಿದ್ದಾರೆ. ಈ 9 ಜನರಲ್ಲಿ ಈಗ ಯಾರು ಇರ್ತಾರೆ, ಯಾರು ಹೋಗ್ತಾರೆ ಅನ್ನೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಯಾರಿಗೆ ಟ್ರೋಫಿ ಸಿಗುತ್ತೆ, ಯಾರು ಟ್ರೋಫಿ ಸಿಗದೆ ಹಾಗೆ ಮನೆಗೆ ವಾಪಸ್ ಹೋಗಬೇಕಾಗುತ್ತೆ ಅನ್ನೋದು ಕೂಡ ಮತ್ತೊಂದು ಪ್ರಶ್ನೆ. ಈಗ ಹಂತವಾಗಿ ಒಬ್ಬೊಬ್ಬರೇ ಎಲಿಮಿನೇಟ್ ಆಗ್ತಾ ಬರ್ತಾ ಇದ್ದಾರೆ. ಈ ವಾರನೂ ಕೂಡ ಈಗ ಮತ್ತೊಬ್ಬರು ಎಲಿಮಿನೇಟ್ ಆಗೋದು ಖಚಿತ ಅನ್ನೋದು ಗೊತ್ತಾಗ್ತಿದೆ. ಮಿಡ್ ವೀಕ್ ಎಲಿಮಿನೇಷನ್ನೇ ಬಹುತೇಕ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಹಾಗಾದರೂ ಕೂಡ ಅಚ್ಚರಿಯೇ. ಯಾಕಂತ ಹೇಳಿದ್ರೆ ಇಲ್ಲಿ ಮಿಡ್ ವೀಕ್ನಲ್ಲಿ ಯಾರು ಹೊರಗಡೆ ಹೋಗ್ತಾರೆ ಅದು ಅಷ್ಟು ಸುಲಭ ಅಲ್ಲ ಯಾರು ಜಡ್ಜ್ ಮಾಡೋವಂಥದ್ದು. ಹಾಗಾಗಿ ಅದನ್ನು ಕೂಡ ನಾವಿಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನು ಯೋಚನೆ ಮಾಡಬೇಕು. ಆಮೇಲೆ ಹನುಮಂತನಿಗೆ ಈಗ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಇನ್ಪುಟ್ಸನ್ನು ಕೊಡೋದಕ್ಕೆ ಅವಕಾಶ ಸಿಕ್ಕರೆ ಅದನ್ನು ಕೂಡ ಕೊಡಬೇಕಾಗುತ್ತೆ. ಹನುಮಂತ ಎಲ್ಲಿ ತಪ್ಪು ಮಾಡ್ತಿದ್ದಾನೆ, ಎಲ್ಲಿ ಆಟವನ್ನು ಮೈಮರಿತಿದ್ದಾನೆ ಅನ್ನೋದನ್ನು ಕೂಡ ಅವೆಲ್ಲವನ್ನು ಕೂಡ ಸರಿ ಮಾಡಿಕೊಂಡ್ರೆ ಹನುಮಂತ ಬಿಗ್ ಬಾಸ್ ಮನೆಯ ಟ್ರೋಫಿ ಪಡೆಯೋದ್ರಲ್ಲಿ ಡೌಟೇ ಇಲ್ಲ. ಟ್ರೋಫಿ ಪಡೆದೇ ಇದ್ರೂ ಕೂಡ ಹೃದಯ ಗೆಲ್ಲೋದ್ರಲ್ಲಿ ಡೌಟೇ ಇಲ್ಲ. ಹೃದಯ ಗೆದ್ದಾಗಿದೆ, ಇನ್ನಷ್ಟು ಹೆಚ್ಚು ಹೃದಯಗಳನ್ನು ಗೆಲ್ಲೋದ್ರಲ್ಲೂ ಕೂಡ ಡೌಟ್ ಇಲ್ಲ. ಯಾಕಂತ ಹೇಳಿದ್ರೆ ಕಲರ್ಸ್ ಹೀಗೆ ಮಾಡುತ್ತೆ ಹಾಗೆ ಮಾಡುತ್ತೆ ಅಂತೇಳಿ ಹೇಳೋಕ್ಕಾಗಲ್ಲ. ಅವರಿಗೆ ಟ್ರೋಫಿ ಕೊಡುತ್ತೆ ಅಂತಲೂ ಕೂಡ ಗೆಸ್ ಮಾಡೋಕ್ಕಾಗಲ್ಲ. ಲಾಸ್ಟ್ ಮೂಮೆಂಟಿಗೆ ಬೇರೆ ಬದಲಾವಣೆಗಳು ಆಗಿಯೂ ಕೂಡ ಟ್ರೋಫಿ ಬದಲಾಗಿದ್ದಿದೆ, ಬೇರೆಯವ್ರ ಕೈಗೆ ಸೇರಿದ್ದಿದೆ. ಹಾಗಾಗಿ ಏನು ಬೇಕಾದರೂ ಕೂಡ ಆಗಬಹುದು ಅನ್ನೋದು ಕೂಡ ಕಟು ವಾಸ್ತವ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಹನುಮಂತನ ಈ ಬದಲಾವಣೆಯ ಬಗ್ಗೆ ಮತ್ತು ಹನುಮಂತನಿಗೆ ಸಿಕ್ಕಂತಹ ಗೌರವದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.